ಓಂ ತದ್ಧೇತು ವ್ಯಪದೇಶಾಚ್ಚ ಓಂ ಅಂತ ಇದು 1ನೇ ಅಧ್ಯಾಯದ 1ನೇ ಪಾದದ 13ನೇ ಸೂತ್ರ. ಆನಂದಮಯಾಧಿಕರಣ ಅಂತ 6ನೇ ಅಧಿಕರಣ, ಅದರಲ್ಲೇ ಇದು ಇನ್ನೊಂದು ಸೂತ್ರ. ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಅಂತ ತೈತ್ರಿಯ ಉಪನಿಷತ್ತು. ಇಷ್ಟನ್ನೇ ಆಚಾರ್ಯರಲ್ಲಿ ನಮಗೆ ಭಾಷ್ಯದಲ್ಲಿ ತೋರಿಸ್ತಾರೆ. ಭಗವಂತ ಒಂದು ವೇಳೆ ಆನಂದಮಯನಾಗಿಲ್ಲದೆ ಹೋಗಿದ್ರೆ ಕಹ ಅನ್ಯಾತ್ ಕಃ ಪ್ರಾಣ್ಯಾತ್, ಜಗತ್ತಿನಲ್ಲಿ ಯಾರು ಏನು ಒಂದು ಸಾಮಾನ್ಯವಾದ ಚಟುವಟಿಕೆಯನ್ನಾದರೂ ಮಾಡ್ತಿದ್ರು. ಅನ್ಯಾತ್ ಅಂದರೆ ಸಾಮಾನ್ಯ ಚಟುವಟಿಕೆ ಮಾಡೋದು. ಕಃ ಪ್ರಾಣ್ಯಾತ್, ಏನಾದರೂ ಒಂದು ವಿಶೇಷವಾದ ಚಟುವಟಿಕೆಯನ್ನಾದರೂ ಯಾರು ಮಾಡ್ಲಿಕ್ಕೆ ಸಮರ್ಥರಾಗ್ತಿದ್ರು. ಯದಿ ಒಂದು ವೇಳೆ, ಯದಿ ಅಲ್ಲ ಯತ್ ಒಂದು ವೇಳೆ, ಏಷ ಈ ಭಗವಂತ, ಆಕಾಶ ಶಬ್ದವಾಚ್ಯನಾದ ಈ ಭಗವಂತ ಆನಂದೋ ನ ಸ್ಯಾತ್, ಇವನು ಆನಂದ ಸ್ವರೂಪನಾಗಿಲ್ಲದೆ ಹೋದರೆ ಜಗತ್ತಿನಲ್ಲಿ ಬೇರೆ ಯಾರು ಏನೂ ಚಟುವಟಿಕೆ ಮಾಡುವುದು ಸಾಧ್ಯವಿಲ್ಲ ಅಂತ ಅರ್ಥ. ಮೊದಲು ಸತ್ತರ್ಕ ದೀಪಾವಳಿನೇ ಹೇಳ್ತೇನೆ. ಕೋಹ್ಯೇವಾನ್ಯಾಜಿತಿ ವಾಕ್ಯ ಶೇಷಾತ್ ಏತಮರ್ಥಂ ಪ್ರತಿಪಾದಯತ್ ಸೂತ್ರಮುಪನ್ಯಾಸ ವ್ಯಾಜಷ್ಟೆ. ಆ ಸೂತ್ರವನ್ನು, ತದ್ಧೇತು ಉಪದೇಶಾಚ ಅನ್ನೋ ಸೂತ್ರವನ್ನು ಉಪನ್ಯಾಸ ತೋರಿಸಿ ಅದನ್ನು ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಎಂಬ ವಾಕ್ಯದ ಮೂಲಕ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಆಚಾರ್ಯರು. ಆಕಾಶ ಯಾಕೆಂದರೆ ಆ ಸಮಂತಾತ್, ಆ ಅಂದರೆ ಸಮಂತಾತ್ ಚೆನ್ನಾಗಿ ಸುತ್ತಲೂ ಅಂತ ಅರ್ಥ. ಕಾಶತೆ ಅಂದರೆ ಪ್ರಕಾಶಮಾನನಾದ್ದರಿಂದ ಆಕಾಶ ಶಬ್ದ ವಾಚ್ಯನಾದವನು, ಕಾಶದ ದೀಪ್ತವಂತ ಧಾತು ಇದೆ. ಅದರಿಂದ ಆಕಾಶ ಶಬ್ದೋಚ್ಚನ ವಾಚ್ಯನಾದ ಪರಮಾತ್ಮ ಪ್ರಚುರಾನಂದೋ ಯದಿ ನ ಸ್ಯಾತ್, ಒಂದು ವೇಳೆ ಅವನು ಆನಂದದಿಂದ ತುಂಬಿದವನಾಗಿಲ್ಲದೆ ಹೋಗಿದ್ರೆ ನ ಸ್ಯಾತ್ ತರ್ಹಿ ಅಸೌ ಅಶಕ್ತ ಸ್ಯಾತ್, ಆವಾಗ ಈ ಭಗವಂತ ಅಶಕ್ತನಾಗಿ ಬಿಡ್ತಿದ್ದ. ಆನಂದ ಅವನಿಗಿಲ್ಲದೆ ಹೋದರೆ ಅವನು ಅಶಕ್ತನಾಗ್ತಾನೆ. ತಥಾ ಸತಿ ಸರ್ವಂ ನ ಚೇಷ್ಟೆ, ಹಾಗಿದ್ರೆ ಅವನು ಯಾವ ಚೇಷ್ಟೆಯನ್ನು ಯಾವ ಕ್ರಿಯೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ತಾನು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಸರ್ವಂ ಈ ಉಳಿದ ಜಗತ್ತನ್ನು ನ ಚೇಷ್ಟೆ, ಆತ ಕೆಲಸದಲ್ಲಿ ತೊಡಗಿಸಲಾರ ಅವನ ಅಶಕ್ತನಾಗಿದ್ರೆ. ಶಬ್ದಕ್ಕೆ ಅದೇ ಅರ್ಥ. ನಾನು ಮೊದಲೊಂದು ಅರ್ಥ ಹೇಳಿದೆ, ತಾನು ಯಾವ ಕೆಲಸವನ್ನು ಮಾಡಲಾರ ಅಂತ. ಅದಕ್ಕಿಂತ ಮುಖ್ಯವಾದ ಅರ್ಥ ಸರ್ವಂ ಎಲ್ಲವನ್ನು, ಈ ಜಗತ್ತನ್ನು ನ ಚೇಷ್ಟಯೇತ್, ಚರಾಚರಾತ್ಮಕವಾದ ಜಗತ್ತನ್ನು, ಚೇತನ ಜಡಾತ್ಮಕವಾದ ಜಗತ್ತನ್ನು ನ ಚೇಷ್ಟಯೇತ್ ಕೆಲಸದಲ್ಲಿ ತೊಡಗಿಸದಿರಬೇಕಾದೀತು. ತೇನ ಅಪ್ರೇರಿತ, ಅವನು ಪ್ರೇರಣೆ ಕೊಡದೆ ಹೋದರೆ ಈ ಲೋಕ ನ ಲೌಕಿಕ ಚೇಷ್ಟಾಂ ಪ್ರಕೃಷ್ಟಾಂ ಚ ಧರ್ಮಚೇಷ್ಟಾಂ ನ ಕುರಿಯಾತ್. ಅನ್ಯಾತ್ ಪ್ರಾಣ್ಯಾತ್ ಅಂತಿದೆಯಲ್ಲ, ಎರಡೂ ಕಡೆ ಇರುವುದು ಅನಧಾತುವೆ. ಅನ್ಯಾತ್ ಅನ್ನುವಲ್ಲಿ ಉಪಸರ್ಗ ಇಲ್ಲ, ಪ್ರಾಣ್ಯಾತ್ ಅನ್ನುವಲ್ಲಿ ಪ್ರ ಅಂತ ಉಪಸರ್ಗ ಇದೆ. ಎರಡಕ್ಕೂ ಕ್ರಿಯೆ ಅಂತಲೇ ಅರ್ಥ. ಆದ್ದರಿಂದ ಅನ್ಯಾತ್ ಅಂದರೆ ಲೌಕಿಕ ಚೇಷ್ಟ ಅಂತ ಅರ್ಥ ಬರೀತಾರೆ ಪದ್ಮನಾಭ ತೀರ್ಥರು. ಲೌಕಿಕವಾದ ನಮ್ಮ ಹೊಟ್ಟೆ ಹೊರೆಯುವಿಕೆ ಮೊದಲಾದ ವ್ಯಾಪಾರಗಳು. ಮತ್ತು ಪ್ರಾಣ್ಯಾತ್ ಅಂದರೆ ಪ್ರಕೃಷ್ಟವಾದ ಚೇಷ್ಟೆ ಅಂದರೆ ಯಾವುದು? ಅದಕ್ಕಿಂತ ಹೆಚ್ಚಿಂದು ನಮ್ಮ ಹೊಟ್ಟೆ ಬಟ್ಟೆಗೆ ದಾಟಿ ಮುಂದೆ ಅಧ್ಯಾತ್ಮ ಇತ್ಯಾದಿಗಳ ಕುರಿತಾಗಿ ನಾವು ಗಮನ ಹರಿಸುವುದೇನಿದೆ ಅದು ಧರ್ಮಕ್ಕೆ ಸಂಬಂಧಪಟ್ಟಂಥ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ಚೇಷ್ಟೆ. ಇದನ್ನೂ ಮಾಡಲಿಕ್ಕಿಲ್ಲ, ಅದನ್ನೂ ಮಾಡಲಿಕ್ಕಿಲ್ಲ. ತಥೋ ಲೋಕಚೇಷ್ಟಾನ್ಯಥಾನುಪಗತ್ಯ, ಜಗತ್ತಿನಲ್ಲಿ ಈ ಚೇಷ್ಟೆ ಅಂತೂ ನಡೀತಾ ಇದೆ, ಕ್ರಿಯಾ ಅಂತೂ ನಡೀತಾ ಇದೆ. ಚೇಷ್ಟೆ ಅಂದರೆ ನಾವು ಕನ್ನಡದಲ್ಲಿ ಚೇಷ್ಟೆ, ಮಕ್ಕಳ ಚೇಷ್ಟೆ ಅಂತ ಹೇಳ್ತಿರ್ತೇವೆ. ಹಾಗಲ್ಲ, ಕಿಡಿಗೇಡಿತನ ತುಂಟಾಟ ಅಂತ ಅರ್ಥ ಅಲ್ಲ. ಚೇಷ್ಟ ಅಂದರೆ ಒಟ್ಟಾರೆ ಕ್ರಿಯೆನೇ. ಅದು ನಡೀತಾ ಇದೆ. ಆ ನಡೀಲಿಕ್ಕೆ ನಾವು ಒಂದು ಏನೋ ರೀಸನ್ ಹೇಳಬೇಕು. ರೀಸನ್ ಹೇಳದೆ ಹೋದರೆ ಇದು ಅನುಪಪನ್ನ ಆಗ್ತದೆ, ಈ ಚೇಷ್ಟೆನೆ. ಆದ್ದರಿಂದ ತತ್ಕಾರಣಸ್ಯ ವಿಷ್ಣು, ಚೇಷ್ಟೆಗೆ ಕಾರಣವಾದ ವಿಷ್ಣುವನ್ನು ಸರ್ವಶಕ್ತತ್ವ, ವಿಷ್ಣುವಿಗೆ ಸರ್ವಶಕ್ತತ್ವವನ್ನು ನಾವು ಒಪ್ಪಬೇಕು. ಅತಯೇವ ಬಹುಲಾನಂದತ್ವ ಸಿದ್ಧತೆ. ಅವನು ಸರ್ವಶಕ್ತನಾಗಬೇಕಾದ್ರೆ ಅವನು ಬಹುಲಾನಂದನೂ ಕೂಡ ಆಗಬೇಕು, ಆನಂದಪೂರ್ಣನೂ ಕೂಡ ಆಗಬೇಕು. ನಹಿ ಸ್ವಾನಂದಸ್ಯ ಅಲ್ಪತ್ವಂ ಭವನ್ ನಿವಾರಯಿತು ಅಸಮರ್ಥಸ್ಯ ಸರ್ವಶಕ್ತತ್ವ ಸಂಭವತಿ ಇತ್ಯರ್ಥ. ತನ್ನ ಆನಂದ, ಸ್ವಸ್ಯ ಆನಂದ ಅಂದರೆ ಸ್ವಾನಂದ, ತನ್ನ ಆನಂದವೇ ಅಲ್ಪವಾಗಿ ಬಿಟ್ಟರೆ, ಅಲ್ಪವಾದ ತನ್ನ ಆನಂದವನ್ನು ಪರಿಹಾರ ಮಾಡಿಕೊಂಡು ಪೂರ್ಣ ಆನಂದವನ್ನು ಪಡೆಯಲಾರದ ವ್ಯಕ್ತಿ ಅವನು ಇನ್ನೊಬ್ಬ ಸರ್ವಶಕ್ತ ಆಗುವುದು ಹೇಗೆ? ಸರ್ವಶಕ್ತ ಆಗಿ ಇನ್ನೊಬ್ಬರನ್ನ ಆತ ಪ್ರೇರಿಸ್ತಾನೆ ಹೇಗೆ ಅಂತ ಅದರ ತಾತ್ಪರ್ಯ ಆಗ್ತದೆ. ತದ್ಧೇತು ವ್ಯಪದೇಶಾಚ್ಚ ತತ್ವ ಪ್ರದೀಪನ ಇವಾಗ ನೋಡೋಣ. ಇತಶ್ಚ ಆನಂದಮಯೋ ವಿಷ್ಣು, ಇನ್ನೂ ಒಂದು ಕಾರಣದಿಂದ ಭಗವಂತನ ಆನಂದಮಯ ಅಂತ ನಾವು ಒಪ್ಪಬೇಕು. ಯತಃ ತಸ್ಯ ಆನಂದ ಪ್ರಚುರತ್ವ ಹೇತು ವ್ಯಪದಿಶ್ಯತೆ. ಇನ್ನೂ ಒಂದು ಕಾರಣದಿಂದ ಆ ಭಗವಂತನಿಗೆ ಆನಂದ ಪ್ರಚುರತ್ವ ಎಂಬ ಹೇತುವನ್ನು ತೋರಿಸಿದ್ದಾರೆ.
ಆ ಮತ್ತೊಂದು ಕಾರಣದಿಂದ, ಆ ಕಾರಣದಿಂದಾಗಿ ಭಗವಂತ ಆನಂದ ಪ್ರಚುರ ಅಂತ ಆಗ್ತಾನೆ. ಕಹ ಹಿ ಏವ ಅನ್ಯಾತ್ ಇತ್ಯಾದಿನ ಕಯೇವ ಹಿ ಅಂದರೆ ಈ ಜಗತ್ತಿನಲ್ಲಿ ಯಾರು ತಾನೇ ಸಾಮಾನ್ಯತಃ ವಿಶೇಷತಶ್ಚ ಲೌಕಿಕಂ ವೈದಿಕಂ ವಾ ಪ್ರವರ್ತೇತ. ಒಂದು ಸಾಮಾನ್ಯ ಚೇಷ್ಟೆ ಅಂದರೆ ಅಲ್ಲಿ ಸಾಮಾನ್ಯತಃ ವಿಶೇಷತಃ ಅನ್ಯಾತ್ ಮತ್ತು ಪ್ರಾಣ್ಯಾತ್ ಅನ್ನೋದಕ್ಕೆ ಎರಡು ಅರ್ಥ ಬರೆದಿದ್ದಾರೆ ತ್ರಿವಿಕ್ರಮಪಂಡಿತರು. ಒಂದು ಸಾಮಾನ್ಯತಃ ವಿಶೇಷತಶ್ಚ, ಇನ್ನೊಂದು ಲೌಕಿಕಂ ವೈದಿಕಂ ವಾ. ಈಗ ಸಾಮಾನ್ಯ ಚೇಷ್ಟೆ ಅಂದರೆ ಒಂದು ಮಗು ಸುಮ್ಮನೆ ಕೈಕಾಲು ಅಲ್ಲಾಡಿಸ್ತಾ ಇರ್ತದೆ, ಅದಕ್ಕೇನು ವ್ಯಾಪಾರ ಉದ್ಯೋಗ ಇತ್ಯಾದಿಗಳನ್ನು ಮಾಡುವ ಉದ್ದೇಶ ಇರೋದಿಲ್ಲ, ಸುಮ್ಮನೆ ಕೈಕಾಲು ಅಲ್ಲಾಡಿಸ್ತಾ ಇರ್ತದೆ. ಅದು ಬೆಳೆದ ಮೇಲೆ ಕೂಡ ಅದಕ್ಕಿನ್ನೂ ವ್ಯಾಪಾರ ಉದ್ಯೋಗ ಇತ್ಯಾದಿಗಳನ್ನು ಮಾಡುವ ಶಕ್ತಿ ಬಂದಿಲ್ಲದೆ ಇದ್ದಾಗ ಸುಮ್ಮನೆ ಆ ಕಡೆ ಈ ಕಡೆ ಅದು ಓಡಾಡ್ತಿರ್ತದೆ. ಓಡಾಡೋದಕ್ಕೇನು ವಿಶೇಷ ಅರ್ಥ ಏನೂ ಇರೋದಿಲ್ಲ. ಅವೆಲ್ಲ ಸಾಮಾನ್ಯ ಚೇಷ್ಟೆ. ಇದು ಮತ್ತು ಇನ್ನು ವಿಶೇಷ ಚೇಷ್ಟೆ ಅಂದರೆ ನಾವು ಜಗತ್ತನ್ನು ಹೊಟ್ಟೆ ಹೊರೆಯುವುದಕ್ಕಾಗಿ ಮಾಡುವ ಚೇಷ್ಟೆ, ರಾಜಕೀಯ ಸಾಮಾಜಿಕ ಇತ್ಯಾದಿ ಚೇಷ್ಟೆಗಳನ್ನೆಲ್ಲ ವಿಶೇಷ ಚೇಷ್ಟೆ ಅಂತ ತಿಳ್ಕೋಬಹುದು. ವಿಶೇಷ ಉದ್ದೇಶದಿಂದ ಮಾಡುವ ಚೇಷ್ಟೆಗಳು. ಅಥವಾ ಅನ್ಯಾತ್ ಅಂದರೆ ಲೌಕಿಕ ಚೇಷ್ಟೆಗಳು, ಜಗತ್ತಿಗೆ ಸಂಬಂಧಪಟ್ಟ ಹೊಟ್ಟೆ ಹೊರೆಯುವುದಕ್ಕಾಗಿ ಮನುಷ್ಯ ಹುಟ್ಟಿದ ಆರಂಭ ಸಾಯುವವರೆಗೆ ಬೆಳಿಗ್ಗೆ ಎದ್ದಾಗಿನಿಂದ ಮಲಗುವವರೆಗೆ ಮಾಡುವ ಎಲ್ಲ ಚೇಷ್ಟೆಗಳು ಲೌಕಿಕ. ಅದರಲ್ಲಿ ಧರ್ಮ ಅಧ್ಯಾತ್ಮದ ಕುರಿತಾಗಿದ್ದನ್ನು ವೈದಿಕ ಅಂತ ಅರ್ಥ ಮಾಡಬೇಕು. ಭಗವಂತ ಪ್ರೇರಣೆ ಮಾಡದೆ ಹೋದ್ರೆ ಏನೂ ಮಾಡುವುದು ಸಾಧ್ಯ ಇಲ್ಲ ಅಂತ ತಾತ್ಪರ್ಯ. ಯದಿ ಏಷಃ ಈ ಭಗವಂತ, ಆ ಅಂದರೆ ಸಮಂತಾತ್ ಅಂತ ಅರ್ಥ, ಕಾಶಮಾನ ಅದೆಲ್ಲ ಅರ್ಥ ಇಲ್ಲ, ಪೂರ್ಣ ಗೊತ್ತಿದ್ದೇ ಇದೆ. ಕಾಶಮಾನ ಪೂರ್ಣ ಜ್ಯೋತಿ ಪೂರ್ಣಾನಂದ ನ ಸ್ಯಾತ್. ಆನಂದದ ಜ್ಞಾನದ ಬೆಳಕುಳ್ಳವನು ಅವನಾಗಿಲ್ಲದೆ ಹೋದರೆ ಅವಾಗ ಯಾರೂ ಪ್ರೇರಣೆ ಮಾಡೋದು ಇವನಿಗೆ ಜಗತ್ತಿನಲ್ಲಿ ಯಾರೂ ಏನು ಕೆಲಸವನ್ನು ಮಾಡೋದು ಸಾಧ್ಯ ಇಲ್ಲ. ತತ್ ಕುತಃ ಯಾಕೆ ಆ ಥರ ಹೇಳ್ತೀರಂದರೆ, ನತಾವತ ಪರತಂತ್ರಾಣಾಂ ಜೀವಾನಾಂ ಪ್ರವರ್ತಕಂ ಈಶ್ವರಂ ಅಂತರೇಣ ಪ್ರವೃತ್ತಿ ಸಂಭವತಿ. ನಾವೆಲ್ಲ ಜೀವರು ಪರತಂತ್ರರು, ಅವರಿಗೆ ಈಶ್ವರ ಇಲ್ಲದೆ ಹೋದರೆ ಪ್ರವೃತ್ತಿ ಆಗುವುದು ಸಾಧ್ಯ ಇಲ್ಲ. ನಚ ಅಪ್ರವೃತ್ತಸ್ಯ ಪ್ರವರ್ತಕತ್ವ. ಸ್ವಯಂ ತಾನು ಪ್ರವೃತ್ತಿ ಮಾಡದೆ ಹೋದರೆ ಅವನು ಇನ್ನೊಬ್ಬನಿಗೆ ಪ್ರವರ್ತಕ ಆಗುವುದು ಸಾಧ್ಯ ಇಲ್ಲ. ತಾನು ಪ್ರವೃತ್ತಿ ಮಾಡಬೇಕು, ಮೊದಲು ತನ್ನ ಬೇಸಿಕ್ ಕೆಲಸಗಳು ತಾನು ಮ್ಯಾನೇಜ್ ಮಾಡ್ಕೋಬೇಕು, ಆಮೇಲೆ ಮುಂದಿನವ್ರ ಕೆಲಸ. ಅದು ಯಾವುದು ಪ್ರವೃತ್ತಿ ಅಂದರೆ ಚತುರ್ವಿಧ: ಸುಖಾರ್ಥ, ದುಃಖ ಪರಿಹಾರಾರ್ಥ, ಸುಖೋದ್ರೇಕ ನಿಮಿತ್ತ, ದುಃಖೋದ್ರೇಕ ನಿಮಿತ್ತ ಚೇತಿ. ಇದನ್ನು ತ್ರಿವಿಕ್ರಮಪಂಡಿತರು ಈ ಮಾತುಗಳನ್ನು ಓದಿ ಸ್ಪಷ್ಟ ಆಗ್ತದೆ. ಸುಖಕ್ಕಾಗಿ ಮಾಡುವ ಪ್ರವೃತ್ತಿ, ನಾವು ಶಿಕ್ಷಣ ಪಡ್ಕೋತೀವಿ, ಅದಾದ್ಮೇಲೆ ವ್ಯಾಪಾರ ಉದ್ಯೋಗ ಇತ್ಯಾದಿಗಳು ಮಾಡ್ತೀವಿ, ಯಾಕಂದ್ರೆ ದುಡ್ಡು ಬರ್ತದೆ ಅದರಿಂದ. ಅದಾದ್ಮೇಲೆ ಅಡುಗೆ ಮಾಡಿ ಉಣ್ತೇವೆ, ಎಲ್ಲವೂ ಸುಖಕ್ಕಾಗಿರುವ ಪ್ರವೃತ್ತಿ. ಇನ್ನು ಕೆಲವು ಕಡೆ ದುಃಖ ಆದಾಗ ಆ ದುಃಖದ ಪರಿಹಾರಕ್ಕಾಗಿ ಮಾಡುವ ಪ್ರಯತ್ನಗಳು ಕೆಲವಿವೆ. ರೋಗದ ಪರಿಹಾರಕ್ಕಾಗಿ ಇತ್ಯಾದಿಗಳಿಗಾಗಿ ನಾವು ಮಾಡುವ ಕೆಲವು ಕೆಲಸಗಳು ಇವೆ. ಮತ್ತೆ ಸುಖೋದ್ರೇಕ ನಿಮಿತ್ತ, ಸುಖ ಹೆಚ್ಚಾದಾಗ, ಸುಖಕ್ಕಾಗಿ ಮಾಡುವ ಪ್ರವೃತ್ತಿ ನಮ್ಮ ಹೊಟ್ಟೆ ಹೊರೆಯುವಿಕೆ, ಅಡುಗೆ ಮಾಡುವುದು, ಅದ್ರ ಬಡಿಸುವುದು, ತಿನ್ನುವುದು ಮೊದಲಾದ ಸುಖಕ್ಕಾಗಿ ಮಾಡುವ ಪ್ರವೃತ್ತಿ. ಇನ್ನು ಸುಖೋದ್ರೇಕ, ಸುಖ ಹೆಚ್ಚಾದಾಗ ಕೆಲವು ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಜಾಸ್ತಿ ಸುಖ ಆದಾಗ ಇದಕ್ಕಿದಂತೆ ಒಬ್ಬ ವ್ಯಕ್ತಿ ಹರ್ಷದಿಂದ ಕುಣಿಯಬಹುದು. ಏನು ಮಾಡಬೇಕು ಅಂತ ತಿಳಿಯದೆ ಸ್ವಲ್ಪ ಅನ್ಯೂಶುವಲಿ ಆತ ವರ್ತಿಸಬಹುದು. ಇದು ಸುಖೋದ್ರೇಕ ನಿಮಿತ್ತವಾದ ಪ್ರವೃತ್ತಿ. ಹಾಗೆ ದುಃಖೋದ್ರೇಕ ಆದಾಗಲೂ ಕೂಡ ಸ್ವಲ್ಪ ಅಸಂಬದ್ಧವಾಗಿ ಇನ್ನೊಬ್ಬರಿಗೆ ಕಿರಿಕಿರಿ ಆಗುವಂತೆ ಅತ್ತು ತನ್ನ ಸಹಜವಾದ ಒಂದು ಕಂಪೋಸರ್, ಸ್ಥಿತಪ್ರಜ್ಞತೆಯನ್ನು ಬಿಟ್ಟುಕೊಟ್ಟು ವಿಚಿತ್ರವಾಗಿ ವರ್ತಿಸಬಹುದು. ಇವೆಲ್ಲ ದುಃಖೋದ್ರೇಕದಿಂದ ಆಗುವ ಪ್ರವೃತ್ತಿಗಳು. ತತ್ರ ಈಶ್ವರಸ್ಯ ಸುಖಾರ್ಥ ದುಃಖ ನಿವೃತ್ತ್ಯರ್ಥ ದುಃಖೋದ್ರೇಕ ನಿಮಿತ್ತಾಚ ನ ಯುಕ್ತ. ಭಗವಂತ ಅಂತ ನಾವು ಒಪ್ಪಿದ ಮೇಲೆ ಅವನು ಸುಖಕ್ಕಾಗಿ ಪ್ರವೃತ್ತಿ ಮಾಡ್ತಿದ್ದಾನೆ, ದುಃಖ ನಿವೃತ್ತಿಗಾಗಿ ಪ್ರಯತ್ನ ಪಡ್ತಿದ್ದಾನೆ, ದುಃಖೋದ್ರೇಕದಿಂದ ಪ್ರವೃತ್ತಿ ಮಾಡ್ತಿದ್ದಾನೆ ಅಂತ ಈ ಮೂರು ಪ್ರವೃತ್ತಿಗಳನ್ನು ಅವನಲ್ಲಿ ಹೇಳುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಆಪ್ತ ವ್ಯಾಪ್ತೇ ನಿರ್ದೋಷತ್ವಾಚ. ಅವನು ಪಡೆಯಬೇಕಾದ್ದನ್ನೆಲ್ಲ ಪಡೆದಿದ್ದಾನೆ. ನಾನು ಕೆಲವು ಸರಿ ಶಬ್ದಾರ್ಥಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆಪ್ತ ವ್ಯಾಪ್ತಿ ಅಂದ್ರೆ ಏನು ಅದು ನೋಡೋಣ. ಇಲ್ಲಿ ಅಂತೂ ಪಡೆಯಬೇಕಾದನ್ನೆಲ್ಲ ಪಡೆದಿದ್ದಾನೆ. ಮತ್ತು ಅವನು ನಿರ್ದುಷ್ಟ, ಸುಖಕ್ಕಾಗಿ ಅವನು ಪ್ರವೃತ್ತಿ ಮಾಡಬೇಕಾದ ಅಗತ್ಯವಿಲ್ಲ. ಮತ್ತು ನಿರ್ದುಷ್ಟ ಆದ್ರಿಂದ ದುಃಖವೂ ಅವನಲ್ಲಿಲ್ಲ. ಆದ್ದರಿಂದ ದುಃಖ ಪರಿಹಾರಕ್ಕಾಗಿಯೂ ಪ್ರವೃತ್ತಿ ಮಾಡಬೇಕಾಗಿಲ್ಲ, ದುಃಖೋದ್ರೇಕದಿಂದಲೂ ಪ್ರವೃತ್ತಿ ಮಾಡಬೇಕಾಗಿಲ್ಲ. ಇನ್ನಿರುವುದೇನು? ಸುಖೋದ್ರೇಕದಿಂದ ಪ್ರವೃತ್ತಿ ಮಾಡ್ತಾನೆ ಅಂತ. ತಸ್ಮಾತ್ ಪ್ರಚುರಾನಂದತ್ವೇನೈವ ಪ್ರವರ್ತಕತ್ವ. ಆದ್ದರಿಂದ ಆನಂದ ರೂಪನಾಗಿದ್ದಾನವನು.
ಆದ್ರಿಂದಲೇ ಅವನು ಔಟ್ ಆಫ್ ಆನಂದ ಅವನು ಪ್ರವೃತ್ತಿ ಮಾಡ್ತಾ ಇದ್ದಾನೆ. ತತಶ್ಚ ಮಯಟ್ ಪ್ರತ್ಯಯೋಪಿ ಪ್ರಚುರಾರ್ಥ ಇವ. ಆದ್ದರಿಂದ ಮಯಟ್ ಪ್ರತ್ಯಯವು ಕೂಡ ಪ್ರಚುರ ಅನ್ನೋ ಅರ್ಥವನ್ನೇ ಹೇಳ್ತದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಂದೊಂದು ಶಬ್ದ ಬರೋದಿದೆ. ನಾನು ವಿಕಾಸರಿ ಆ ಮಾತು ಹೇಳಿದ್ದೀನಿ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷಿತು ಕುರುತೆ ಕೇವಲಾನಂದ ಯಥೋನ್ಮತ್ತಸ್ಯ ನರ್ತನಂ. ಸೃಷ್ಟ್ಯಾದಿಗಳನ್ನು ಭಗವಂತ ಮಾಡುವುದು ಯಾವುದೇ ಪ್ರಯೋಜನವನ್ನು ಅವಲಂಬಿಸಿ ಮಾಡುವುದಲ್ಲ, ಹೊರತು ಕೇವಲ ಆನಂದಾತ್, ಆನಂದದ ಉದ್ರೇಕದಿಂದ ಮಾಡ್ತಿದ್ದಾನೆ. ಅದನ್ನೇ ಔಟ್ ಆಫ್ ಆನಂದ ಅಂತ ನಾವು ಪ್ರಯೋಗ ಮಾಡಿರೋದು. ಯಥಾ ಉನ್ಮತ್ತಸ್ಯ ನರ್ತನಂ, ಹುಚ್ಚನಾದವನು ಕುಣಿತಾ ಇರ್ತಾನೆ. ತುಂಬ ಸುಂದರವಾದ ಉದಾಹರಣೆ ಅದು. ನಮ್ಮಂಥವ್ರು ಈ ಕಡೆ ಪೂರ್ಣ ಹುಚ್ಚರು ಅಲ್ಲ, ಪೂರ್ಣ ವಿವೇಕಿಗಳು ಅಲ್ಲ. ನಮಗೆ ನಾವು ಪ್ರವಚನ ಮಾಡಬೇಕಾದ್ರೆ, ಹಾಡಬೇಕಾದ್ರೆ ನಮಗೆ ಯಾರು ಕೇಳ್ತಾರೆ, ಎಷ್ಟು ಸಂಭಾವನೆ ಕೊಡ್ತಾರೆ, ಏನು ದಕ್ಷಿಣೆ ಕೊಡ್ತಾರೆ, ಏನು ಪ್ರತಿಫಲ ಕೊಡ್ತಾರೆ ಅನ್ನೋದ್ರ ಕಡೆ ಗಮನ ಇರ್ತದೆ. ಕೊಡದೆ ಹೋದರೆ, ಸರಿಯಾದ ಪ್ರತಿಫಲ ಕೊಡದೆ ಹೋದರೆ ಪ್ರವಚನವೂ ನಿಲ್ಲಿಸ್ತೇವೆ, ಪಾಠನೂ ನಿಲ್ಲಿಸಿಯೇವು. ಇನ್ನೊಂದ್ಸರಿ ಸಂಗೀತ ಕಚೇರಿಗೆ ಯಾರು ಕರೆದಾಗ ಸರಿಯಾಗಿ ಕೊಡದೆ ಹೋದರೆ ಮತ್ತೊಂದು ಕಡೆ ಸರಿಯಲ್ಲಿ ಹೋಗದೇ ಇದ್ದೇವೆ. ಆದರೆ ಹುಚ್ಚರಾದವರು ಹಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ. ಅವ್ರಿಗೆ ಯಾರು ಸಂಭಾವನೆ ಕೊಡಬೇಕು ಅನ್ನೋ ನಿರೀಕ್ಷೆಯೂ ಇರೋದಿಲ್ಲ. ಹಾಡಿದ್ದು ಸಂಬದ್ಧವಾಗಿ ಹಾಡ್ತಾರೋ ಸುಸಂಬದ್ಧವಾಗಿ ಹಾಡ್ತಾರೋ ಅದೆಲ್ಲ ವಿಚಾರ ಬೇರೆ. ಅವ್ರ ಹುಚ್ಚು ಯಾವ ಲೆವೆಲಿನದು ಅನ್ನೋದನ್ನು ಹೊತ್ಕೊಂಡಿದೆ. ನಾನು ನೋಡಿದ್ದೀನಿ, ನೀವು ಎಲ್ಲರೂ ನೋಡಿರ್ತೀರಿ, ತುಂಬ ಸಂಬದ್ಧವಾಗಿ ಹಾಡ್ತಾ ಇರ್ತಾರೆ, ಮೆಥಾಡಿಕಲಿ ಹಾಡ್ತಾರೆ, ಕುಣಿತಾರೆ. ಯಾಕಂದ್ರೆ ಹುಚ್ಚಿನಿಂದ. ಯಾವ ಕಾರಣಕ್ಕಾಗಿ ಹುಚ್ಚಿಡ್ತಿದೋ ಗೊತ್ತಿಲ್ಲ, ಅಂತೂ ಇಂಥದ್ದನ್ನ ನಾನು ನೋಡಿದ್ದೀನಿ. ಹುಚ್ಚರಾದವರು ಎಲ್ಲರೂ ಕೂಡ ತಲೆ ಕೆದರಿಕೊಂಡು ಹೊಲಸು ಬಟ್ಟೆ ಉಟ್ಕೊಂಡು, ಹರಕು ಬಟ್ಟೆ ಉಟ್ಕೊಂಡೇ ಓಡಾಡ್ತಾರೆ ಅಂತಿಲ್ಲ. ಉಡುಪಿಯ ಕೃಷ್ಣ ಮಠದಲ್ಲಿ, ಕೃಷ್ಣನ ಗರ್ಭಗುಡಿಯ ಪಕ್ಕದಲ್ಲಿ ಒಬ್ಬರು, ನಾನು ಹಿಂದೆ ನೋಡಿದ್ದು ಒಂದು 10-15 ವರ್ಷದಿಂದ, ಯಾವಾಗ ಒಬ್ಬರು ಪಿಟೀಲ್ ನುಡಿಸ್ತಾ ಇದ್ರು. ಅದನ್ನು ಹೇಳಿದ್ದೀನಿ ನಾನು ಹಿಂದೆ ಪ್ರವಚನದಲ್ಲಿ ವಿಕಾಸರಿ. ಸೂಟು ಬೂಟು ಹಾಕಿಕೊಂಡು ತುಂಬ ಟ್ರಿಮ್ ಆಗಿ ಇರ್ತಾ ಇದ್ರು. ಅಂಥವರು ಪಿಟೀಲ್ ನುಡಿಸ್ತಾ ಇದ್ರು. ಒಂದು ಅರ್ಧ ಗಂಟೆ ಯಾರನ್ನೂ ನೋಡ್ತಿರ್ಲಿಲ್ಲ. ತಾವೇ ತನ್ಮಯರಾಗಿ ನಿಂತ್ಕೊಂಡು ಪಿಟೀಲ್ ನುಡಿಸಿ ಹೊರಟೋಗ್ತಾ ಇದ್ರು. ಏನು ಅಂತ ಯಾರನ್ನ ಕೇಳಿದ್ದಕ್ಕೆ ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ, ಅದಕ್ಕಾಗಿ ಈ ಥರ ಮಾಡ್ತಿದ್ದಾರೆ. ಅವ್ರು ನೋಡಿದ್ರೇನು ತಲೆ ಸರಿ ಇಲ್ಲದೆ ಇರೋರು ಅಂತ ಕಾಣಿಸ್ತಿರ್ಲಿಲ್ಲ. ಅಂತೂ ಅವ್ರಿಗೊಂದೇನೋ ಹುಚ್ಚಿತ್ತು. ಆ ಹುಚ್ಚಿನ ಉದ್ರೇಕದಿಂದ ಅವರು ಪ್ರವೃತ್ತಿ ಮಾಡ್ತಿದ್ದಾರೆ. ಯಥಾ ಉನ್ಮತ್ತಸ್ಯ ನರ್ತನಂ, ಹುಚ್ಚನಾದವನು ಕುಣಿತಾನೆ ಹೇಗೋ ಹಾಡ್ತಾನೆ ಹೇಗೋ ಅಂತ ಆ ಬ್ರಹ್ಮಸೂತ್ರ ಭಾಷ್ಯದ ಪುರಾಣದ ಶ್ಲೋಕದಲ್ಲಿದೆ. ನಮ್ಮ ದೃಷ್ಟಿಯಿಂದ ಅವ್ರು ಹುಚ್ಚ, ಆದರೆ ಹೀಗೊಂದು ಅವರಿಗೆ ಆ ಹುಚ್ಚಿನ ಕಾರಣದಿಂದಾಗಿಯೇ ಕುಣಿಬೇಕು ಅನಿಸಿದೆ, ಹಾಡಬೇಕು ಅನಿಸಿದೆ. ಹಾಗೇ ಭಗವಂತನ ಚೇಷ್ಟೆ. ಜಗತ್ತಿನಲ್ಲಿರೋ ಹುಚ್ಚರನ್ನು ಕೂಡ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಭಗವಂತನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅವನು ಯಾಕೆ ಈ ಕೆಲಸ ಮಾಡ್ತಾನೆ, ಯಾಕೆ ಮಾಡೋದಿಲ್ಲ ಅನ್ನೋದು ತುಂಬ ಸುಂದರವಾದಂಥ ಒಂದು ದೃಷ್ಟಾಂತ ಅದು. ಅದನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೀನಿ. ಏನೆಲ್ಲ ದೃಷ್ಟಾಂತಗಳನ್ನು ಕೊಟ್ಟರು ಭಗವಂತನ ಚೇಷ್ಟೆಗಳನ್ನು ನಾವು ಪೂರ್ಣವಾಗಿ ವಿವರಿಸಿದಂತ ಆಗೋದಿಲ್ಲ. ಆ ಭಗವಂತ ಸುಖೋದ್ರೇಕದಿಂದ ಪ್ರವೃತ್ತಿ ಮಾಡುವುದು ಹೌದು, ಮತ್ತು ಇನ್ನೊಬ್ಬರಿಗೆ ಪ್ರಯೋಜನ ಆಗಲಿ, ನನಗೆ ಪ್ರಯೋಜನ ಇಲ್ಲದೆ ಹೋದರೂ ಕೂಡ ಮತ್ತೊಬ್ಬರಿಗೆ ಅದು ಪ್ರಯೋಜನ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡುವುದು ಹೌದು. ತನಗೆ ಎಲ್ಲ ಭಾಗವತದ 1ನೇ ಸ್ಕಂದ ಇತ್ಯಾದಿ ಕಡೆಗಳಲ್ಲಿ ಅದು ಬಂದಿದೆ. ಅವನಿಗೆ ಪ್ರಯೋಜನ ಇಲ್ಲ, ಸ್ವಸ್ಯ ವ್ಯರ್ಥ, ಸ್ವಸ್ಯ ಎತ್ತರ ತ್ರಿಸರ್ಗೋ ಮೃಷ ಅಂದರೆ ಅವನ ಪಾಲಿಗೆ ಅದು ವ್ಯರ್ಥ, ಅವನಿಗೆ ಅದರಿಂದ ಆಗಬೇಕಾದ ಕೆಲಸ ಏನೂ ಇಲ್ಲ. ಆದರೆ ನಮಗೆಲ್ಲರಿಗೂ ಕೂಡ ಈ ಜಗತ್ತಿನ ಸೃಷ್ಟಿ ಆದರೆ, ಅದರಲ್ಲಿ ನಾವು ಬೆಳೆದರೆ ನಮ್ಮ ವ್ಯಕ್ತಿತ್ವವೂ ಪಕ್ವ ಆಗ್ತದೆ, ನಮ್ಮ ಗತಿಯನ್ನು ನಾವು ಮುಟ್ಟಿಯೇವು, ಅದರಿಂದ ನಮಗೆ ಪ್ರಯೋಜನ ಇದೆ. ಎರಡೂ ಕಾರಣ ಇದೆ. DVG ಅವರು ತಮ್ಮ ಯಾವುದೋ ಒಂದು ಪುಸ್ತಕದಲ್ಲಿ ಏನ್ ಮೂರ್ತಿರಾವ್ ಅವರು ದೇವರನ್ನು ಖಂಡನೆ ಮಾಡಿ ಪುಸ್ತಕ ಬರೆದಿದ್ದಾರೆ, ದೇವರನ್ನು ಸ್ಥಾಪನೆ ಮಾಡಿ ಪುಸ್ತಕ ಬರೆದಿದ್ದಾರೆ DV ಗುಂಡಪ್ಪನವರು. ಭಗವಂತ ಯಾಕೆ ಪ್ರವೃತ್ತಿ ಮಾಡ್ತಾನೆ ಅನ್ನೋದನ್ನು ಬಹಳ ಚರ್ಚೆ ಮಾಡಿದ್ದಾರೆ ಏನ್ ಮೂರ್ತಿರಾವ್ ಕೂಡ. ಅದಕ್ಕೆ ಯಾಕೆ ಪ್ರವೃತ್ತಿ ಮಾಡ್ತಾನೆ ಅಂದ್ರೆ ಆನಂದದಿಂದ ಪ್ರವೃತ್ತಿ ಮಾಡ್ತಾನೆ. ಚಿಕ್ಕ ಮಗುವಿನ ಉದಾಹರಣೆ ಕೊಟ್ಟಿದ್ದಾರೆ ಗುಂಡಪ್ಪನವರು. ಚಿಕ್ಕ ಮಗು ಹಸಿವಾದಾಗ ಅಳುತ್ತದೆ, ಕತ್ತು ಕರೆದು ಹಾಲು ಕುಡಿಸಿ ನನಗೆ ಅಂತ ಹೇಳ್ತದೆ. ಹಾಲು ಕುಡಿದು ಆದಮೇಲೆ ಅಲ್ಲೇ ಒಂದು ಕಡೆ ಮಲಗಿರ್ತದೆ. ಆ ಮಲಗಿದ್ದಲ್ಲೇ ಅದು ಕೈಕಾಲು ಅಲ್ಲಾಡಿಸ್ತಾ ಇರ್ತದೆ. ಕೆಲವು ಸರಿ ಜೋರಾಗಿ ಕೇಕೆ ಹೊಡಿತದೆ. ಇದೆಲ್ಲ ಯಾಕೆ? ಅದು ಸುಖೋದ್ರೇಕದಿಂದ ಪ್ರವೃತ್ತಿ. ಅಂಥದ್ದೊಂದು ದೃಷ್ಟಾಂತ. ಸುಖೋದ್ರೇಕದಿಂದ ಪ್ರವೃತ್ತಿ ಕೆಲವರು ದೊಡ್ಡವರು ಒಂಥರ ಮಾಡ್ತಾರೆ, ಚಿಕ್ಕವರು ಒಂಥರ ಮಾಡ್ತಾರೆ. ಪ್ರತಿಯೊಬ್ಬರದು ಅವ್ರವ್ರದ್ದೇ ಆದ ರೀತಿ ಇರ್ತದೆ. ಹಾಗೆ ಭಗವಂತಂದು ಕೂಡ ಅಂತ ನಾವು ತಿಳ್ಕೋಬಹುದು. ಅಲ್ಲಿಗೆ ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಪದ್ಮನಾಭ ತೀರ್ಥ ಟೀಕಾ ಮತ್ತು ತತ್ವಪ್ರದೀಪ ಟೀಕೆಗಳನ್ನು ನಾವು ನೋಡಿ ಮುಗಿಸಿದ್ದಾಯಿತು. ಈ ಭಾಗ ಸಮಾಪ್ತವಾಗಿದೆ.